ಗೌರಿ ಗಣೇಶ ಹಬ್ಬದ ವೇಳೆ ಖಾಸಗಿ ಬಸ್ಗಳಿಂದ ಸುಲಿಗೆ ನಡೀತಾ ಇದೆ. ಹತ್ತು ಕಡೆಯನ್ನ ದಾಳಿ ನಡೆಸಿದ್ದಾರೆ. ಸದ್ಯ ಕಲಾಸಿಪಾಳ್ಯದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಈ ವೇಳೆ ಅವರಿಗೆ ದಂಡವನ್ನ ಹಾಕಿದ್ದಾರೆ. ಸಾಲು ಸಾಲು ರಜಾ ಇರೋದ್ರಿಂದ ಏಕಾಏಕಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದ್ದಾರೆ ಖಾಸಗಿ ಬಸ್ನವರು. ಹೀಗಾಗಿ ಆರ್ಟಿಒ ಅಧಿಕಾರಿಗಳು ಒಂದೆಡೆ ರೇಡ್ ಮಾಡಿ ದಂಡದ ಬರೆಯನ್ನ ಎಳೆದಿದ್ದಾರೆ. ಹೆಚ್ಚಿನ ಲಗೇಜ್ ಹಾಕಿಸಿಕೊಂಡು ಹೋಗ್ತಿದ್ದ ಬಸ್ಗಳಿಗೂ ಸಹ ಶಾಕ್ ಅನ್ನ ಕೊಡಲಾಗಿದೆ. ಅವರಿಗೂ ಸಹ ದಂಡವನ್ನ ವಿಧಿಸಲಾಗಿದೆ. 8ನೇ ತಾರೀಕಿನವರೆಗೂ ಖಾಸಗಿ ಬಸ್ಗಳ ಮೇಲೆ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಲಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಗೌರಿ ಗಣೇಶ ಹಬ್ಬದ ವೇಳೆ ಖಾಸಗಿ ಬಸ್ಗಳಿಂದ ಸುಲಿಗೆ ನಡೆಸಲಾಗ್ತಾ ಇದೆ. ಈ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ರೇಡ್ ಅನ್ನ ನಡೆಸಿದ್ದಾರೆ. ಯಾರ್ಯಾರು ದುಪ್ಪಟ್ಟು ಹಣವನ್ನ ಪಡ್ಕೊಳ್ತಾ ಇದ್ರು ಅವರಿಗೆ ದಂಡದ ಬರೆಯನ್ನ ಎಳೆದಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಕಲಾಸಿಪಾಳ್ಯ, ಆನಂದರಾವ್ ಸರ್ಕಲ್, ಯಶವಂತಪುರ ಸೇರಿದಂತೆ 10 ಕಡೆ ದಾಳಿಯನ್ನ ನಡೆಸಿ ಸುಲಿಗೆಗೆ ಇಳಿದಿದ್ದಂತಹ ಬಸ್ಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ದಂಡವನ್ನ ಹಾಕಿದ್ದಾರೆ. ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ದ ಬಸ್ ಮಾಲೀಕರಿಗೆ ಸದ್ಯ ಆರ್ಟಿಒ ಅಧಿಕಾರಿಗಳಿಂದ ದಂಡದ ಬರೆ ಎಳೆಯಲಾಗಿದೆ. ಸಾಲು ಸಾಲು ರಜಾ ಇರೋ ಹಿನ್ನೆಲೆ ಏಕಾಏಕಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದ್ರು. ಹೀಗಾಗಿ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಕೊಲೆಯಾದ ಶಿಕ್ಷಕಿ ಮನೆಯಲ್ಲೇ ಕಳ್ಳತನ ನಡೆದಿರುವಂತಹ ಘಟನೆ ಕೋಲಾರದಲ್ಲಿ ಕೇಳಿ ಬರ್ತಾ ಇದೆ. ಕೊಲೆಯಾದ ಶಿಕ್ಷಕಿ ಮನೆಯಲ್ಲಿ ಹಾಡ ಹಗಲೇ ಕಳ್ಳತನ ನಡೆದಿದೆ. ಶಿಕ್ಷಕಿ ದಿವ್ಯಶ್ರೀ ಪದ್ಮನಾಭ್ ಅವರ ಮನೆಯಲ್ಲಿ ಇವತ್ತು ಕಳ್ಳತನ ನಡೆದಿರುವಂಥದ್ದು. ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಮನೆಯಲ್ಲಿದ್ದ ಹಣ, ಚಿನ್ನವನ್ನ ದೋಚಿದ್ದಾರೆ ಖದೀಮರು. ಆಗಸ್ಟ್ 14ರಂದು ದಿವ್ಯಶ್ರೀಯನ್ನ ಕತ್ತು ಕೊಯ್ದು ಕೊಲೆ ಮಾಡಲಾಗಿತ್ತು. ಕೊಲೆ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಕೊಲೆಯಾದ ಬಳಿಕ ಕಬ್ಬಿಣದ ಡೋರ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಡೋರ್ ಅನ್ನ ಮುರಿದು ಸದ್ಯ ಖದೀಮರು ಕಳ್ಳತನವನ್ನ ನಡೆಸಿದ್ದಾರೆ. ಕೊಲೆಯಾದಂತಹ ಶಿಕ್ಷಕಿ ಮನೆಯಲ್ಲೇ ಹಾಡ ಹಗಲೇ ಕಳ್ಳತನ ನಡೆದಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಶಿಕ್ಷಕಿ ದಿವ್ಯಶ್ರೀ ಹಾಗೂ ಪದ್ಮನಾಭ್ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಅದು ಇವತ್ತು ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಇಂಥದ್ದೊಂದು ಘಟನೆ ಕೇಳಿ ಬರ್ತಾ ಇರುವಂತದ್ದು. ಮನೆಯಲ್ಲಿದ್ದ ಹಣ, ಚಿನ್ನವನ್ನ ದೋಚಿ ಹೋಗಿದ್ದಾರೆ ಖದೀಮರು. ಆಗಸ್ಟ್ 14ರಂದು ದಿವ್ಯಶ್ರೀ ಅವರನ್ನ ಕೊಲೆ ಮಾಡಲಾಗಿರುತ್ತೆ. ಸದ್ಯ ಕೊಲೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಕೊಲೆಯಾದ ಬಳಿಕ ಕಬ್ಬಿಣದ ಡೋರ್ ಅನ್ನು ಅಳವಡಿಸಿದ್ರು. ಆದರೂ ಸಹ ಖದೀಮರು ಕಳ್ಳತನ ಮಾಡಿದ್ದಾರೆ.